ಒಂದು ಕಡೆ ಹೈಕಮಾಂಡ್ನ ಮೂಲಕವಾಗಿಯೇ ರೆಬಲ್ಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಸಂಸದ ಸುಧಾಕರ್ ರಾಮುಲು ಅಂತರವನ್ನು ಕಾಯ್ದುಕೊಳ್ಳುವಂತೆ ಮಾಡಿಬಿಟ್ಟಿದ್ದಾರೆ ಇದೀಗ. ವಿಜಯೇಂದ್ರ ಮೇಲೆ ಎಷ್ಟೊಂದು ಜನ ಮಾತಾಡ್ತಾ ಇದ್ರು. ಆದರೆ ವಿಜಯೇಂದ್ರ ಇದಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕನೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ ಮೂಲಕನೇ ಟ್ರೈ ಮಾಡುವಂಥ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತ. ಸಂಸದ ಸುಧಾಕರ್ ರಾಮುಲು ಅವರು ಇದೀಗ ಒಂದು ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳುವಂತೆ ಮಾಡಿದ್ದಾರಾ? ಯತ್ನಾಳ್ ನೇತೃತ್ವದ ತಂಡದಿಂದ ಇವರು ದೂರ ಇರುವಂತೆ ಮಾಡಲಾಗ್ತಾ ಇದೆಯಾ? ರೆಬೆಲ್ಸ್ ತಂಡದ ಜೊತೆ ಇವರು ಸೇರಬಾರ್ದು ಅಂತ ನೋಡಿಕೊಂಡಿದ್ಯಾ ಹೈಕಮಾಂಡ್ ಅಂತ. ಪಕ್ಷದ ವರಿಷ್ಠರಿಂದಲೇ ಫೋನ್ ಮಾಡಿಸಿ ಸೈಲೆಂಟ್ ಆಗಿರುವಂತೆ ಹೇಳಿಸಿದ್ದಾರಾ ವಿಜಯೇಂದ್ರ ಅವರು? ಅದೇ ಕಾರಣಕ್ಕೆ ಈ ಕಡೆ ಶ್ರೀರಾಮುಲು ಅವರು, ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಯಾವುದೇ ಕಾರಣಕ್ಕೂ ಈ ಗುಂಪಿನೊಂದಿಗೆ ಸಂಪರ್ಕದಲ್ಲಿ ಇಲ್ಲದೆ ಮೌನಕ್ಕೆ ಶರಣಾಗಿದ್ದಾರಾ? ರೆಬೆಲ್ ನಾಯಕರ ಸಭೆಗೂ ಹೋಗದೆ ತಟಸ್ಥರಾಗಿ ರಾಮುಲು ಉಳ್ಕೊಂಡಿದ್ದಾರೆ, ಸುಧಾಕರ್ ಕೂಡ ಉಳ್ಕೊಂಡಿದ್ದಾರೆ. ಇವತ್ತು ಕೂಡ ದೆಹಲಿಗೆ ಹೋಗದೆ ತಾವೇನು ರೆಬೆಲ್ಸ್ ಅಲ್ಲ ಇಲ್ಲಿ ಅಂತ ಮೆಸೇಜನ್ನು ಕೊಟ್ಟಿದ್ದಾರಾ? ಈಗೆಲ್ಲ ಭಿನ್ನರ ತಂಡ ದೆಹಲಿ ಕಡೆಗೆ ಹೊರಟಾಗ ಸುಧಾಕರ್ ಆಗಲಿ ರಾಮುಲುವರಾಗಲಿ ಇಲ್ಲೇ ಇದ್ದರೆ ನಮಗೂ ಅವ್ರ ಬಣಕ್ಕೂ ಸಂಬಂಧ ಇಲ್ಲ, ನಮ್ಮ ಪಾಡು ನಮ್ಮದು, ಅವ್ರ ಪಾಡು ಅವ್ರದ್ದು, ಆ ಥರ ಇದೆಯಾ? ರೆಬೆಲ್ಸ್ಗೆ ಇಬ್ಬರ ಬೆಂಬಲ ಸಿಗದಂತೆ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದಾರಾ ವಿಜಯೇಂದ್ರ ಅವರು? ಇಬ್ಬರು ಪ್ರತ್ಯೇಕವಾಗಿ ದೆಹಲಿಗೆ ಭೇಟಿ ಕೊಡೋದಕ್ಕೆ ರಾಮುಲು ಮತ್ತು ಸುಧಾಕರ್ ಅವರು ಪ್ಲಾನ್ ಮಾಡಿದ್ದಾರಂತೆ. ನೋಡಬೇಕಾಗತ್ತೆ ಹಾಗಾದರೆ ಇದನ್ನು ಯಾವ ಥರ ಆಪ್ರೇಟ್ ಮಾಡಿದ್ದಾರೆ ಇವರು ಅಂತ. ಇಟ್ಟಿಸ್ಕೊಳ್ಳೋಕ್ಕೆ ರಾಕೇಶ್, ಸುಧಾಕರ್ ಮತ್ತು ಶ್ರೀರಾಮುಲು ಎಲ್ಲೋ ಇನ್ನೇನು ಸೇರೇ ಬಿಡ್ತಾರೆ ಅನ್ನೋ ಥರ ಇತ್ತು, ರೆಬೆಲ್ಸ್ ತಂಡವನ್ನು ಸೇರಿಕೊಳ್ತಾರೆ ಅಂತ ಇತ್ತು. ಆದರೆ ಹೈಕಮಾಂಡ್ ಕಡೆಯಿಂದಾನೇ ವಿಜಯೇಂದ್ರ ಇದಕ್ಕೆ ಬ್ರೇಕ್ ಹಾಕ್ಸಿದ್ದಾರಾ ಅಂತ. ರಮಾಕಾಂತ್, ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಹೇಳಿದ ರೀತಿಯಲ್ಲೇ ಹೈಕಮಾಂಡ್ ಮೂಲಕವೇ ಬೆಂಬಲಿಗರಾಗಿ ರೆಬೆಲ್ಸ್ ತಂಡವನ್ನು ಸೇರೋದಕ್ಕೆ ನಿಂತಿದ್ದಂತಹ ಸಂಸದ ಸುಧಾಕರ್ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ವಿಜಯೇಂದ್ರ ಅವರು ಆಪರೇಟ್ ಮಾಡದಂತೆ ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಂಡಾಯವನ್ನ ಬಹುವಾಗಿ ಸಾರಿದಂತಹ ಇಬ್ಬರು ನಾಯಕರು ರೆಬೆಲ್ಸ್ ತಂಡದಲ್ಲಿ ಗುರುತಿಸಿಕೊಂಡು ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದ್ರೆ ಈಗಿನ ಸನ್ನಿವೇಶದಲ್ಲಿ ಅದು ಬದಲಾದಂತೆ ಕಾಣ್ತಾ ಇದೆ. ಇವತ್ತು ದೆಹಲಿಗೆ ತೆರಳಿರುವಂತಹ ಭಿನ್ನರ ಬಣದಲ್ಲಿ ಈ ಇಬ್ಬರು ನಾಯಕರುಗಳು ತಮ್ಮನ್ನ ತಾವು ಗುರುತಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿಲ್ಲ. ಸುಧಾಕರ್ ಹಾಗೆ ಶ್ರೀರಾಮುಲು ಅವರಿಗೆ ಪಕ್ಷದ ವರಿಷ್ಠ ನಾಯಕರುಗಳೇ ಸಪರೇಟ್ ಆಗಿ ಭೇಟಿ ಮಾಡೋದಕ್ಕೆ ಸಮಯವನ್ನು ಕೊಟ್ಟಿರೋದ್ರಿಂದಾಗಿ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂತ ಮಾತಿದೆ. ಆದ್ರೆ ಅದನ್ನು ಹೊರತುಪಡಿಸಿದಂತೆ ನೋಡುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಇಬ್ಬರು ನಾಯಕರುಗಳನ್ನ ವಿಜಯೇಂದ್ರ ಅವರು ಈ ಭಿನ್ನರ ತಂಡದಿಂದ ದೂರಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ಆರೋಪಗಳಿಗೆ ಪಕ್ಷದ ವರಿಷ್ಠರ ಮುಖಾಂತರವೇ ಉತ್ತರ ಕೊಡಿಸುವ ಪ್ರಯತ್ನವನ್ನ ಮಾಡಿದ್ದು, ಅಲ್ಲಿ ರಾಮುಲು ಅವರಿಗೆ ಮುಂದಿನ ದಿನಗಳಲ್ಲಿ ಅಗತ್ಯ ಸ್ಥಾನಮಾನವನ್ನು ಕೊಡಿಸುವಂತ ಸಾಧ್ಯತೆಗಳಿರಬಹುದು, ಅಥವಾ ಸುಧಾಕರ್ ಅವರ ಬೇಡಿಕೆಗೆ ಅನುಗುಣವಾಗಿ ಅವರ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡುವ, ಅಥವಾ ಪರ್ಯಾಯವಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಅವರಿಗೆ ಜಿಲ್ಲೆಯಲ್ಲಿ ಸ್ಥಾನಮಾನವನ್ನ ಅವರ ಬೆಂಬಲಿಗರಿಗೆ ಕೊಡಿಸುವಂತ ಭರವಸೆಯನ್ನು ಕೂಡ ಅವರು ಕೊಟ್ಟಿರಬಹುದು ಅನ್ನುವಂತ ಮಾತುಕತೆ ನಡೀತಾ ಇದೆ. ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಿನ್ನರ ತಂಡದ ಮೇಲುಗೈ ಆಗುವುದನ್ನು ತಡೆಯುವುದಕ್ಕೋಸ್ಕರ ವಿಜಯೇಂದ್ರ ಅವರು ಪರೋಕ್ಷವಾಗಿ ತಮ್ಮ ದೆಹಲಿ ನಾಯಕರುಗಳ ಮುಖಾಂತರ ಅವರಿಗೆ ಬ್ರೇಕ್ ಹಾಕಿಸಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸನ್ನಿಹಿತವಾಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಎಡವಟ್ಟುಗಳಾಗದ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾತು ಬಹುವಾಗಿ ಕೇಳಿ ಬರ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.